ಶ್ರಾವಣ ಬರುವಂಥ ದಿನಗಳಲ್ಲಿ ಮೊದಲನೇ ವಾರನೋ ಅಥವಾ ಕಡೆ ವಾರನೋ ನಿಮ್ಗೆ ಅನುಕೂಲ ಆಗುವಂಥ ವಾರದಲ್ಲಿ ಮಾಡ್ಕೊಂಡು ಹೊಳೆ ಇದೆಯಾ ಅದು ತುಂಬ ಇದೆಯಾ ತುಂಬ ದೂರ ಹೋಗೋದ ಇಲ್ಲ ಅಂತಂದ್ರೆ ಮಗು ನಿಮಗೆ ಇನ್ನೊಂದು ದಿಕ್ಕೇನಾರ ಹತ್ರ ಆಗುತ್ತೆ ಮಗು ಅದು ಬಿಟ್ರೆ ಬೇರೆ ತುಂಬ ಹತ್ರ ಇದೆಯಾ ತುಂಬ ಹತ್ರ ಇದ್ರೆ ನೀವೇನು ಮಾಡಿದರೆ ಕಪ್ಪು ಸೀರೆ ಅಂತ ಏನಾರಿದ್ರೆ ಕಪ್ಪು ಸೀರೆ ಅದಕ್ಕೆ ಚಿನ್ನದ ಒಂದು ಬಾರ್ಡರ್ ಅಂತ ಹೇಳ್ತಾರೆ ಇದೆಯಾ ಅದನ್ನು ಧರಿಸ್ಕೋಬೇಕು ಅದನ್ನು ಧರಿಸ್ಕೊಂಡು ನೀನು ಹೋಗಿ ಸಂಗಮ ಆಗುತ್ತೆ ಅಂತ ಹೇಳ್ತಾರೆ 3 ನದಿ ಬಂದು ಸೇರುತ್ತೆ ಅಂತ ಹೇಳ್ತಾರೆ ಆ ಜಾಗದಲ್ಲಿ ಒಂದು ಕಿತ್ತಾಳೆ ಅದು ಮತ್ತೆ ಹಾಕೋದು ತಾಂಬೂರು ಅದು ಮೊದಲು ಮಡಿ ಮಾಡ್ಕೊಂಡು ಮತ್ತೆ ಅಲ್ಲಿ ಶ್ರೀಕಂಠೇಶ್ವರ ಅಂತ ದೇವಾಲಯ ಅಂತ ಅಲ್ಲಿ ಹೋಗಿ ಪೂಜೆ ಅಂದರೆ ಒಬ್ರು ಹೋಗಿ ಅಲ್ಲಿ ನಿಮ್ಮ ಹೆಸರಲ್ಲಿ ಪೂಜೆ ಕೊಟ್ಟಿದ್ದೀರಿ ಪೂಜೆ ಕೊಟ್ಟು ಇಲ್ಲಿ ಏನು ಮಾಡ್ಕೊಂಡು ಎಲ್ಲನೂ ತಾಸಿ ಬೆಳಗ್ಗೆ ಎಲ್ಲನೂ ಕೆಲವು ಏನು ಗುಳಿ ಪಳೆ ಅಂತೀವಿ ಏನೇ ಅಂತೀರಲ್ಲ ಸ್ವಚ್ಛತೆ ಪಡಿಸ್ಕೊಂಡು ಅಲ್ಲಿ ಒಂದು ತೆಂಗಿನಕಾಯಿನ ಮತ್ತು ಏನೋ ಮಾಡ್ಕೊಂಡು ಕಳಸ ಮಾಡ್ಕೊಂಡು ಆ ಕಳಸನ ತೆಂಗಿನಕಾಯಿನ ಮಾಡ್ಕೊಂಡು ಅದನ್ನು ಇಟ್ಕೊಂಡು ಅದನ್ನು ಗಂಗೆ ತಕ್ಕೊಂಡು ಅದನ್ನ ನಿಮ್ಮ ಮಂಡೆ ಹಾಕೊಂಡು ಎಷ್ಟು 3 ಹೆಜ್ಜೆ ಲೆಕ್ಕ ಹಾಕ್ತಾರೆ 3 ಹೆಜ್ಜೆ ಹಾಕೊಂಡು ನಂತರ ಅದನ್ನು ಬೇರೆ ಒಂದು ಶೇಖರಣೆ ಮಾಡ್ಕೊಂಡು ಗೂಡು ತಗೊಂಡು ಗೂಡು ಅದರಲ್ಲಿ ಒಂದು ತರಂಗಿಲ್ಲ ಒಂದು ಚಿಕ್ಕದು ಒಂದು 2 ಥರ ಕಳಸ ಮಾಡ್ಕೊಂಡು ಅದನ್ನು ತಗೊಬಂದಂಥದ್ದಲ್ಲಿ ಆ ದೊಡ್ಡ ಕಳಸ ಇದ್ದಂಥದ್ದಲ್ಲಿ ಒಂದು ಬಾಳೆ ಎಲೆ ಹಾಕಿ ಅದಕ್ಕೊಂದು ಸ್ವಲ್ಪ ಅಕ್ಕಿ ಅಂತ ಹಾಕ್ಬಿಟ್ಟು ಅದ್ರ ಮೇಲೆ ಇದನ್ನು ಕೂರಿಸಿ ನಿಮ್ಮ ಕರ್ಗಳಲ್ಲಿ ಎಷ್ಟಾಗುತ್ತೋ ಅದು ಪುಷ್ಪ 3 ಥರನೋ 5 ಥರನೋ ಪುಷ್ಪನ ಅಲ್ಲ ಅದಕ್ಕೆ ಹಾಕಿ ಪೂಜೆ ಪುಸ್ತಕ ಮಾಡಿ ನೈವೇದ್ಯ ಬಾಯಿ ಕಟ್ಟಿ ಹಾಕಿ ನೈವೇದ್ಯ ಮಾಡಿ ನಿಮ್ಮ ಕೈ ಏನು ಮಾಡಬೇಕು ಅಂತ ನಿಮ್ಗೆ ಆಸೆ ಬರ್ತದೆ ಅದು ಮಾಡಿಲ್ಲ ಗೋಧಿ ಮಾಡಿ ನೈವೇದ್ಯ ಸಣ್ಣ ಇಲ್ಲ ದೊಡ್ಡವ್ರಿಗೆ ಬಾಳೆ ಹಂಗೆ ಕೊಟ್ಟ ಅಂಥದ್ರಲ್ಲಿ ಆ ಕಳಿಸ್ತಾನೆ ಅಲ್ಲೇ ಇಷ್ಟ 20 ದಿನ ಅಥವಾ 25 ದಿನ ಆಗುವ ಸಮಯ ಇನ್ನೂ 15 ದಿನ ಮುಗಿದು ಹೋಗ್ತೀವಿ ಅನ್ನೋದಾದರೆ ಅದನ್ನು ಸ್ಥಾಪನೆ ಮಾಡ್ತಿದ್ದೆ ನಿಮ್ಮ ದೇವ್ರು ಬಂದು ನಿನ್ನೆ ಸೇರ್ಕೊಂಡು ಅಷ್ಟು ಮಾಡ್ಕೊಂಡು ನಮ್ಮ ಮನೆಗೆ ದೊಡ್ಡ ಹೊಳೆಯಿಂದ ತರಬೇಕು ದೊಡ್ಡದು ಕಲ್ತು ಚಿಕ್ಕದು ಗೊತ್ತಾಯ್ತವ ಅಲ್ಲ ಅಲ್ಲಿಂದ ತರ್ಬೇಕಾರೆ ಗಾಡಿ ಬರ್ಬೇಕಾರೆ ಕಳ್ಸ ಒಂಚೂರು ಏನಾದ್ರು ಏನೂ ಆಗಲ್ಲ ನೀನು ಮಗು ಅದನ್ನೆಲ್ಲ ಸಿಂಗರ್ಸ ಮಾಡಿ ಮಂಡ್ಯ ಮೇಲೆ ಇಟ್ಕೊತೀರ ಮಗು 108 ಹೆಜ್ಜೆ ಹಾಕಿ ಮಾಡಿ 108 ಲೆಕ್ಕ ಹಾಕಿ 108 ಹೆಜ್ಜೆ ಆ 108 ಹೆಜ್ಜೆಯನ್ನು ಹಾಕುವಾಗ 108 ಮುಂದ್ಕೊಳ್ಳಲ್ಲ ಅಲ್ಲಿ ಒಂದು ಶಾಂತಿ ಫಲ ಏನಾದರೂ ನಿಮಗೆ ಹೇಳ್ತೀವಿ ಶಾಂತಿ ಫಲ ನೋಡಿಸಿ ತೆಂಗಿನಕಾಯಿ ಅಂತ ಹೇಳ್ತಾರೆ ಆ ತೆಂಗಿನಕಾಯಿ ತಗೊಂಡು ಅದ್ರ ಮೇಲೆ ಕರ್ಪೂರ ಅಂತ ತಗೊಂಡು ಇಳಿ ತೆಗೆದು ಅದನ್ನು Ini sekarang